ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಏನು ವ್ಲಾಗ್ ಅಂದ್ಕೊಂಡ್ರೆ, ನಾನು ಬಂದು ಇವತ್ತು ಮಾಲೂರು ಕರಗಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಮಾಲೂರು ಕರಗಕ್ಕೆ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋವಂಥದ್ದು. ಅದಕ್ಕೆ ನಿಮ್ಮನ್ನು ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಯಾವ ಥರ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಬರ್ತಾ ಇರಬೇಕಾದ್ರೆ ದಾರಿನಲ್ಲಿ ಈ ಥರ ಜನ ಎಲ್ಲ ನಿಂತ್ಕೊಂಡಿದ್ರು. ಏನಕ್ಕೆ ಈ ಥರ ಜನ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಇಲ್ಲಿ ಪಟಾಕಿ ಹೊಡಿತಾರೆ, ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರು. ನಾವು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿ ನೋಡಿದ್ವಿ, ಆದರೆ ಪಟಾಕಿ ಹೊಡೆದೇ ಇಲ್ಲ. ಯಾರೋ ಬರಬೇಕು, ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಪಟಾಕಿ ಹೊಡೆಯೋದಕ್ಕೆ. ನಾನು ತುಂಬ ಹೊತ್ತು ವೆಯ್ಟ್ ಮಾಡಿ ಕಾತು ನೋಡಿ ಆಗಲಿಲ್ಲ. ಮಕ್ಕಳನ್ನ ಬೇರೆ ಕರ್ಕೊಬಂದಿದ್ದೀರಲ್ವ, ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ನಮ್ಮ ಮಾಲೂರು ಇವತ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಲೈಟ್ಸ್ ಇರ್ಬೋದು ಎಲ್ಲನೂ ಅಷ್ಟೇ. ಜನ ಅಂತೂ ತುಂಬಾ ಜನ ಬಂದು ಪಟಾಕಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಬಂದಿದ್ದರು. ಬನ್ನಿ, ಹೋಗ್ತಾ ಮಾಲೂರನ್ನ ನೋಡ್ಕೊಂಡು ಹೋಗೋಣ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದು ಸುಬ್ರಹ್ಮಣ್ಯ ದೇವಸ್ಥಾನ. ಇದು ಬಂದ ಮುಂದಗಡೆ ಬಂದು ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಇದು. ಇದರಲ್ಲಿ ನುಗ್ಗಿ ಹೋಗೋದ್ರಿಂದ ದೇವಸ್ಥಾನ ಸಿಗುತ್ತೆ. ಫ್ರೆಂಡ್ಸ್, ನಾವೀಗ ಮನೆಗೆ ಹೋದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗ್ದಾದ್ಮೇಲೆ ನೋಡಿದ್ರೆ ಪಟಾಕಿ ಸೌಂಡ್ ಕೇಳಿಸ್ತೈತೆ. ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್, ಮುಕ್ಕಾಲು ಅವರ್ ಆದಮೇಲೆ ಪಟಾಕಿ ಹೊಡಿತಾಯಿದ್ರು. ಅಷ್ಟು ಲೇಟಾಗಿ ಹೊಡಿತಾಯಿದ್ರು. ಆಮೇಲೆ ಬಂದು ಮನೆಯಿಂದ ಈಚೆ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆಯೇ ಅಲ್ಲಿಂದನೇ ವಿಡಿಯೋ ಮಾಡ್ಕೊಂಡ್ವಿ. ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತೆಲ್ಲ. ಪಟಾಕಿ ಸೌಂಡ್ ಅದು ಇರ್ಬೋದು ಕೇಳೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮತ್ತೆ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋದ್ವಿ. ಮೇಲೆ ಹೋದ್ಮೇಲೆ ಇಲ್ಲಿ ನೋಡ್ತಾ ಇರೋದು ಎಷ್ಟೊಂದು ಕಲರ್ಫುಲ್ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಎಷ್ಟು ಒಂದು ಹಾಫ್ ಆನ್ ಅವರ್ ಮೇಲೆ 1 ಅವರ್ ಏನೋ ಪಟಾಕಿ ಹೊಡೆದ್ರು. ಅಷ್ಟು ಪಟಾಕಿ ತುಂಬಾ ಜೋಡಿಸಿ ಫ್ರೆಂಡ್ಸ್, ಎಲ್ಲ ಮುಗಿಸ್ಕೊಂಡು ನೈಟ್ 11 ಗಂಟೆಗೆ ನಾವು ಇವಾಗ ಮಾರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಮಾರಮ್ಮ ದೇವಸ್ಥಾನ ಹತ್ರ ಎಷ್ಟೊಂದು ಲೈಟ್ ಅರೇಂಜ್ಮೆಂಟ್ ಇರ್ಬೋದು, ಹೂವಿನಿಂದ ಡೆಕೋರೇಷನ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದರು. ಅಮ್ಮನ ದರ್ಶನ ಮಾಡೋದಕ್ಕಂತೂ ತುಂಬಾ ಖುಷಿ ಆಗ್ತಿತ್ತು. ಅಷ್ಟು ಸುಂದರವಾಗಿತ್ತು ಆ ತಾಯಿಯ ದರ್ಶನ. ಬನ್ನಿ ತೋರಿಸ್ತೀನಿ ಅದನ್ನು ಕೂಡ. ಇವತ್ತು ಯಾವ ಥರ ಇದೆ ತಾಯಿಯ ದರ್ಶನ, ಯಾವ ಥರ ಮಾಡಿದ್ದಾರೆ, ಮತ್ತು ಅಲಂಕಾರ ಇರ್ಬೋದು, ದೇವಸ್ಥಾನದ ಒಳಗಡೆ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ನೋಡ್ಕೊಬರೋಣ. ಈಗ ದೇವಸ್ಥಾನ ಒಳಗಡೆ ಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಹೂವಿನಿಂದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ. ಎಷ್ಟೊಂದು ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನದ ಒಳಗಡೆ ಅಂತೂ. ಬನ್ನಿ ಈಗ ಒಳಗಡೆ ತೋರಿಸ್ತೀನಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂದ್ಬಿಟ್ಟು. ತುಂಬಾ ಹೂವಿನಿಂದ ಕಲರ್ ಆಗಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮತ್ತು ತುಂಬಾ ಜನ ಕೂಡ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕ್ಯೂನಲ್ಲಿದ್ದಾರೆ. ಇವತ್ತಿನ ದಿವಸ ಅಂತೂ ತುಂಬಾ ಚೆನ್ನಾಗಿತ್ತು ದೇವ್ರನ್ನ ನೋಡೋದಕ್ಕೆ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಅಷ್ಟು ಮಾಲೂರು ಮಾರಮ್ಮ ತಾಯಿಯ ದರ್ಶನನ ಮಾಡಿಸ್ತಾ ಇದ್ದೀನಿ. ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಕೇಳ್ಕೊತೀನಿ. ಹಾಗೆ ನನಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಈಗ ದೇವ್ರಿಗೆ ಹೊರಟಿದ್ವಿ. ಬನ್ನಿ ಮುಂದೆ ಹೋಗ್ತಾ ಕರಗ ಎಲ್ಲ ನೋಡೋಣ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಔಟ್ ಸೈಡ್ ಬಂದಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ಪಲ್ಲಕ್ಕಿಗಳಿಗೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇನ್ನೇನು ಕರಗ ಸ್ಟಾರ್ಟ್ ಆದಮೇಲೆ ಕರಗ ಹಿಂದ್ಗಡೆ ಪಲ್ಲಕ್ಕಿ ಎಲ್ಲ ಹೋಗುತ್ತೆ. ಬನ್ನಿ ಹೋಗ್ತಾ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಮಲ್ಲಿನ ಮಗ್ಗನಿಂದ ಎಲ್ಲನೂ ಡೆಕೋರೇಷನ್ ಮಾಡಿದ್ದಾರೆ ಪಲ್ಲಕ್ಕಿಗೆ. ಮತ್ತು ಒಂದೊಂದು ಥರ ಪಲ್ಲಕ್ಕಿಗಳೆಲ್ಲ ಲೈನುಕ ನಿಂತ್ಕೊಂಡಿದ್ದಾವೆ. ದೇವಸ್ಥಾನ ಪಕ್ಕದಲ್ಲೇ ಇದ್ದಾವೆ. ಇನ್ನೇನು ಕರಗ ಎತ್ತಿದ ತಕ್ಷಣ ಪಲ್ಲಕ್ಕಿಗಳು ಕೂಡ ಹೊರಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಇಲ್ಲೇ ನೋಡ್ತಾ ಇರ್ಬೋದು ಇದನ್ನೇ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇಲ್ಲಿ ಪಕ್ಕ ಇರೋವಂಥದ್ದು. ನಾನು ತುಂಬಾ ರಶ್ ಇದೆ ಸ್ವಲ್ಪ ಮುಂದೆ ಹೋದರೆ ನಾಟಕ ನಡೀತಾ ಇದೆ. ಅದು ಕೂಡ ನೋಡ್ತೀನಿ. ನಾನು ಮಗನ ಎತ್ಕೊಂಡು ಹೊರಟಿದ್ದೀನಿ. ಮತ್ತು ಅಕ್ಕವರೆಲ್ಲ ಒಂದು ಹತ್ರ ಇದ್ದಾರೆ. ಅವ್ರನ್ನ ಆಮೇಲೆ ತೋರಿಸ್ತೀನಿ. ಬನ್ನಿ ಈಗ ಹೋಗ್ಬಿಟ್ಟು ನಾಟಕ ನಡೀತದೆ, ಅಲ್ಲಿ ಹೋಗಿ ಬರೋಣ. ಫ್ರೆಂಡ್ಸ್, ನಾಟಕ ನೋಡ್ಕೊಂಡು ಬಂದ್ವಿ. ದೇವಸ್ಥಾನ ಹತ್ರ ಬಂದಮೇಲೆ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಲೈಟಿಂದ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಗಣೇಶ ಇದೆ ಮತ್ತು ಚಿಕ್ಕದಾಗಿ ತೇರು ಕೂಡ ಇದೆ, ಮಲ್ಲಿಗೆ ತೇರು. ನಾನು ಫಸ್ಟ್ ಟೈಮ್ ಮಾಲೂರು ಕರಗ ನೋಡೋಕ್ಕೆ ಬಂದಿರೋಂಥದ್ದು. ಆ ಕಾರಣಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಎಲ್ಲ ಮೋಲ್ಡ್ ಮೇಲೆ ಇರ್ಬೋದು, ಸುತ್ತಮುತ್ತ ಎಲ್ಲ ಇರೋವಂಥ ಮೋಲ್ಡ್ ಮೇಲೆಲ್ಲ ಜನನೇ. ಎಲ್ಲಿ ನೋಡಿದ್ರು ಜನ. ನೋಡಿ ನಾವೊಂದು ಸೈಡಲ್ಲಿದ್ದೀವಿ. ಮತ್ತು ಕರಗ ಬರೋವಂಥ ಜಾಗ ಹೇಗೆ ವಿಡಿಯೋ ಮಾಡ್ತೀವಿ ಅಂತ ಗೊತ್ತಿಲ್ಲ, ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ.
ಫ್ರೆಂಡ್ಸ್ ಮಾಲೂರು ಕರಗ ನೀವು ನೋಡ್ತಾ ಇರ್ಬೋದು, ಇಷ್ಟೊತ್ತು ನೀಟಾಗಿ ಕಾಣಲೇ ಇಲ್ಲ. ಆದರೆ ಈಗ ಕವರ್ ಆಗಿದೆ ನೀಟಾಗಿ. ಅವರು ಹಾಡೋ ಅಂಥದ್ದು ಎಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಲೂರು ಕರಗವನ್ನು ಆಡಿದ್ರು. ನಮಗಂತೂ ತುಂಬಾ ಇಷ್ಟ ಆಯಿತು. ನಾವು ಕೂಡ ತುಂಬ ಖುಷಿಪಟ್ವಿ ನೋಡಿ ಎಲ್ಲನೂ ಎಂಜಾಯ್ ಮಾಡ್ತಾ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ನಾನು ಕೂಡ ಮಾಲೂರು ಕರಗವನ್ನು ನೋಡೋಕ್ಕೆ ಬಂದಿದ್ದು. ಆ ಕಾರಣಕ್ಕೆ ತುಂಬಾ ಖುಷಿ ಆಯಿತು. ಮತ್ತು ಕರಗ ಮುಂದೆ ಹೋಗ್ತಾ ಇದೆ, ಹಿಂದೆಗಡೆ ತೇರು ಹೋಗ್ತಾ ಇದೆ. ಇಲ್ಲಿ ನೋಡ್ತಾ ಇರೋದು ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ತೇರು ಹೋಗ್ತಾ ಇದೆ, ತೇರು ಹಿಂದೆಗಡೆ ಪಲ್ಲಕ್ಕಿ ಹೋಗುವಂಥದ್ದು. ಈಗ ತೇರು ಹೊರಟಿದೆ, ಅದರಿಂದ ತೇರು ಹಿಂದೆಗಡೆ ಪಲ್ಲಕ್ಕಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದರಿಂದ ಒಂದು ಲೈನು ಪಲ್ಲಕ್ಕಿ ಕೂಡ ಬರ್ತಾ ಇದೆ. ಈಗ ದೇವಸ್ಥಾನ ಹತ್ರ ನೋಡ್ಬೋದು ಜನ ಎಷ್ಟು ಕಮ್ಮಿ ಆಗಿದ್ದಾರೆ ಅಂತ. ಕರಗ ಮುಂದೆ ಹೋಯ್ತಲ್ವಾ, ಮುಂದೆ ಹೋಗಿದ ತಕ್ಷಣ ಎಲ್ಲ ಜನ ಎಲ್ಲ ನೋಡಿ ಎಲ್ಲ ಹೊರಟಿದ್ದಾರೆ. ಇಲ್ಲಿ ನಾವು ಕೂಡ ನಿಂತ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಯಾಕಂದರೆ ಪಲ್ಲಕ್ಕಿ ಎಲ್ಲ ಬರ್ತಾ ಇದೆ, ಹೋಗಕ್ಕೆ ಆಗ್ತಾಯಿಲ್ಲ. ತುಂಬಾ ರೋಡೆಲ್ಲ ಜಾಮ್ ಆಗಿಬಿಟ್ಟಿದೆ. ಆ ಕಾರಣಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡಿದ್ವಿ, ಸ್ವಲ್ಪ ಖಾಲಿ ಆಗಲಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲ ಅಕ್ಕ ತಂಗಿರು ನೋಡಿ ಎಲ್ಲ ಒಟ್ಟಿಗೆ ಬಂದಿರೋಂಥದ್ದು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಇವತ್ತಿನ ಲಾಗ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತೇ ಇದೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಮಾಲೂರು ಕರಗ ಅಂತೇಳ್ಬಿಟ್ಟು. ನನ್ನ ಕೈಲಿ ಎಷ್ಟಾಯ್ತು ಅಷ್ಟು ಕವರ್ ಮಾಡಿದ್ದೀನಿ. ಫ್ರೆಂಡ್ಸ್ ನೈಟ್ 1:30 ತನಕ ನಾವು ಕರಗ ಹಿಂದೆ ಎಲ್ಲ ಓಡಾಡ್ಕೊಂಡಿದ್ವಿ. ಆಮೇಲೆ ಮಕ್ಕಳನ್ನ ಕರ್ಕೊಬಂದು ಮಲಗಿಸ್ಬಿಟ್ಟು ನಾವು ಕೂಡ ಮಲಗಿ ಬೆಳಗ್ಗೆ ಎದ್ದೇಳೋಕ್ಕೆ 8 ಗಂಟೆ ಆಯಿತು. ಬೆಳಗ್ಗೆ ಎದ್ಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ 10 ಗಂಟೆಗೆ ಹೊರಟಿದ್ದೀವಿ. ಎಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆಯೇ ನೈಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ತುಂಬಾ ರಶ್ ಇತ್ತು. ಅದಕ್ಕೆ ಬೆಳಗ್ಗೆ ಬಂದಿದ್ವಿ ದೇವಸ್ಥಾನಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ನೈಟ್ ಕರಗ ಇಲ್ಲೇ ಇದ್ದಿದ್ದು ಮತ್ತು ಇಲ್ಲೇ ಹಾಡಿದ್ದು ಕೂಡ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿರೋದು. ಈಗ ಬೆಳಗ್ಗೆ ಅಂತೂ ತುಂಬ ಜನ ಏನೂ ಇಲ್ಲ, ಸ್ವಲ್ಪನೇ ಜನ ಇದ್ದರು. ಈಗ ನಾವು ಕೂಡ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಕ್ಕೆ ಅಂತ ಬಂದ್ವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಮತ್ತು ದೇವ್ರನ್ನ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತಿನ ದಿವಸ. ಈಗ ಮಂಗಳಾರತಿ ತೊಗೊಂಡಿದ್ದಾಯಿತು. ಹಾಗೆ ಏನೇ ತೀರ್ಥ ಎಲ್ಲ ಕೊಟ್ಟು ತೊಗೊಂಡಾದ್ಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಮುಂದೆಗಡೆ ಬಂದ್ವಿ, ನಮಸ್ಕಾರ ಎಲ್ಲ ಮಾಡಿಕೊಂಡು. ಈಗ ತಂಗಿ ಮಗಳೆಲ್ಲ ಬಂದಿದ್ದಾಳೆ. ಅವಳು ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ಲು, ಅದನ್ನ ಹಾಗೆ ವಿಡಿಯೋ ಮಾಡಿಕೊಂಡೆ. ಈ ವಯಸ್ಸಿಗೆ ನೋಡಿ ಅವಳಿಗೆ ಏನಾದರೂ ಹೇಳಿದ್ರೆ ದೇವ್ರಿಗೆ ಕೈ ಮುಗಿ ಅಂತ ಹೇಳಿದ ತಕ್ಷಣ ಕೈ ಮುಗಿಯೋದು ಮತ್ತು ಬಟ್ಟಿಟ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ಲು. ನಮಸ್ಕಾರ ಮಾಡೋವಂಥದ್ದು ಎಲ್ಲನೂ. ಮಕ್ಕಳು ಇವಾಗ ನಾವು ಏನು ಹೇಳ್ಕೊಟ್ರೆ ಅದನ್ನೆಲ್ಲ ಕಲಿತಾ ಇರ್ತಾರಲ್ವ. ತುಂಬಾ ಚೆನ್ನಾಗಿತ್ತು, ಅವಳನ್ನ ನೋಡೋದಕ್ಕೆ ಖುಷಿ ಆಯಿತು. ಇನ್ನೇನು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲು ಹೊಡಿತಾ ಇದೆ. ಎಷ್ಟೊಂದು ಬಿಸಿಲು ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಗನಿಗೆ ಫೋನು ಮತ್ತು ಸ್ಲೇಟು ಈ ಥರ ತೊಗೊಂಡು ಅವನು. ಇವಳು ಮಗಳು ಬಂದು ಈ ಥರ ತೊಗೊಂಡ್ರೆ ಜಾಮೆಟ್ರಿ ಬಾಕ್ಸ್ ಮತ್ತು ಕಲರ್ಸ್ ಎಲ್ಲ ಬರುತ್ತಲ್ವ, ಆ ಥರ ತೊಗೊಂಡ್ಳು. ನಾನು ಬಂದು ಬಳೆ ತೊಗೊಂಡೆ. 1 ಡಜನ್ 100 ರೂಪೀಸ್ ಅಂತ ಹೇಳ್ಬಿಟ್ಟು 2 ಡಜನ್ ತೊಗೊಂಡು ಈ ಥರ ಮ್ಯಾಚ್ ಮಾಡಿ ಅವ್ರಿಗೆ ಕೊಟ್ಟರು. ಮತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಬಳೆ ಕೂಡ. ಯಾವ ಸ್ಯಾರಿಗಾದರೂ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನೇನು ಹಸ್ಬೆಂಡ್ ಬಂದರು. ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾವು ಮನೆಗೆ ಹೊರಟಿದ್ವಿ. ಈಗ ಬರಬೇಕಾದ್ರೆ ಹಸುಗೆ ಅಂತ ಹೇಳ್ಬಿಟ್ಟು ಹಿಂಡಿ ತೊಗೊಳೋಕ್ಕೆ ಅಂತ ಹೇಳ್ಬಿಟ್ಟು ಗೋಡನ್ಗೆ ಬಂದಿದ್ವಿ. ಕಡಲೆ ಬೀಜವನ್ನು ಗಾಣಕ್ಕೆ ಹಾಕಿದ್ದಾರೆ, ಎಣ್ಣೆ ತೆಗಿತಾ ಇರೋವಂಥದ್ದು ನೋಡ್ತಾ ಇರ್ಬೋದು. ಯಾವ ಥರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಗಾಣದಲ್ಲಿ ತುಂಬಾ ಚೆನ್ನಾಗಿ ಇತ್ತು. ಮತ್ತು ಎಣ್ಣೆ ಕೂಡ ಬೇರೆ ಒಂದು ಇದಕ್ಕೆ ಬರ್ತಾ ಇದೆ, ತುಂಬಾ ಚೆನ್ನಾಗಿತ್ತು.